ನಾನು ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ಸೂಪರ್ ಆಗಿದೆ, ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು. ಇವಾಗ ರೆಡಿ ಆಗಿದೆ. ಇದು ಇವಾಗ ಹೇಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ನ ಕೇಳೋಣ, ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಇದಕ್ಕೆ ಬೇಕಾದರೆ ನಾವು ಕಿಚಪ್ ಕೂಡ ಆ್ಯಡ್ ಮಾಡ್ಕೊಬೋದು. ಕಿಚಪ್ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಟೇಸ್ಟ್ಗೆ ಅಂದ್ಬಿಟ್ಟು ಕಿಚಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಹಸ್ಬೆಂಡ್ಗೆ ಕೊಡೋಣ. ರೀ ನಿಧಾನ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ರೋಹಿತ್ ಬ್ಲಾಗ್. ಇವತ್ತು ನಾನು ಅವಕಾಡೋನ ಯೂಸ್ ಮಾಡಿಕೊಂಡು, ಅಂದರೆ ಬಟರ್ ಫ್ರೂಟ್ನ ಯೂಸ್ ಮಾಡಿಕೊಂಡು ಒಂದು ಸ್ಯಾಂಡ್ವಿಚ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ. ಮಕ್ಕಳು ಫಸ್ಟು ಬೇಡ ಅಂತ ಹೇಳಿದ್ರು, ಆಮೇಲೆ ತುಂಬಾ ಚೆನ್ನಾಗಿದೆ ಅಂತ ತಿಂದರು. ಇವತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ದೀರಾ ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮತ್ತು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಬಟರ್ ಫ್ರೂಟ್, ಹಣ್ಣಾಗಿರೋ ಬಟರ್ ಫ್ರೂಟ್ನ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ, ಮತ್ತು ಇನ್ನು ಒಂದು ಚಿಕ್ಕದಾಗಿರೋವಂಥ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಆಗೋಷ್ಟು ಸೌತೆಕಾಯಿನ ಹಾಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಲೆಮನ್ನ ಹಿಂಡ್ಕೊಂಡು ಇವಾಗ ಇದನ್ನು ಫಸ್ಟ್ ಬೀಟ್ ಮಾಡ್ಕೊಂಡ್ಬಿಡೋಣ. ಇದನ್ನು ಫಸ್ಟ್ ಈ ಥರ ನೀಟಾಗಿ ಬೀಟ್ ಮಾಡ್ಕೊಂಡ್ಬಿಡಿ. ಮಾಡ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಆರಿಗನ್ನ ಹಾಕೋಬೇಕು. ಸ್ವಲ್ಪ ಆರಿಗನ್ನ ಹಾಕೊಳ್ಳಿ. ಸ್ವಲ್ಪ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕೊತಾ ಇದ್ದೀನಿ. ರುಚಿಗೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ, ಜಾಸ್ತಿ ಬೇಡ. ಆದಮೇಲೆ ಸ್ವಲ್ಪ ಪೆಪ್ಪರು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 2 ಬ್ರೆಡ್ ಟೋಸ್ಟ್ನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 2 ಬ್ರೆಡ್ ಟೋಸ್ಟ್ನ ತೊಗೊಂಡು ಅದಕ್ಕೆ ಏನು ರೆಡಿ ಮಾಡಿದ್ದೀನಿ ಆ ಮಸಾಲೆನ ಈ ಥರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಆ್ಯಡ್ ಮಾಡಿಕೊಂಡು ಇಲ್ಲಿ ಈ ಕಡೆ ತವನ ಕಾಯಕ್ಕಿಟ್ಕೋಬೇಕು. ತವನ ಕಾಯಕ್ಕಿಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಬೆಣ್ಣೆನ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಬ್ರೆಡ್ನ ಇಟ್ಟು ಟೋಸ್ಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಹಾಕೋಣ. ರೆಡಿಯಾಗಿದೆ. ಇವಾಗ ರೆಡಿಯಾಗಿದೆ. ಇದು ಇವಾಗ ಹೇಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ನ ಕೇಳೋಣ, ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಇದಕ್ಕೆ ಬೇಕಾದರೆ ನಾವು ಕಿಚಪ್ ಕೂಡ ಆ್ಯಡ್ ಮಾಡ್ಕೊಬೋದು. ಕಿಚಪ್ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಟೇಸ್ಟ್ಗೆ ಅಂದ್ಬಿಟ್ಟು ಕಿಚಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಹಸ್ಬೆಂಡ್ಗೆ ಕೊಡೋಣ. ರೀ ನಿಧಾನ. ಚೆನ್ನಾಗಿದೆಯಾ? ಇದು ಅವಕಾಡೋ ಸ್ಯಾಂಡ್ವಿಚ್ ಅಂತ. ಒಂದ್ಸರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಬ್ರೌನ್ ಬ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದರೆ ವೈಟ್ ಬ್ರೆಡ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾನು ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ಸೂಪರ್ ಆಗಿದೆ, ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು.